ಸರ್, ಇದು ಡಿಸ್ಕಾನ್ ಅಂದ್ಬಿಟ್ಟು ವರ್ಷಕ್ಕೊಂದ್ಸರಿ ನಮ್ಮ ವಾಸವಿ ಕ್ಲಬ್ದು ಹಬ್ಬ ಅಂತ ಹೇಳ್ಬೋದು. ನಮ್ಮ ಡಿಸ್ಟಿಕ್ 302ದು ಒಂದು ಹಬ್ಬ ಅಂತ ಹೇಳ್ಬೋದು. ವಾಸವಿ ಕ್ಲಬ್ದು ಡಿಸ್ಕಾನ್ ಅಂದರೆ 25 ಪ್ರೆಸಿಡೆಂಟ್ಗಳು ಎಲ್ಲರೂ ಸೇರಿ, ಎಲ್ಲರೂ ಆರ್ಸಿಗಳು, ಜರ್ಸಿಗಳು ಎಲ್ಲ ಸೇರಿ ಒಂದು ಹಬ್ಬ ಅಂತ ಮಾಡೋದು. ನೆಕ್ಸ್ಟ್ ವರ್ಷದ್ದು ಆಯ್ಕೆ ಆಗಿರ್ತದೆ, ಅದು ಅನೌನ್ಸ್ಮೆಂಟ್ ಮಾಡೋದು ಗವರ್ನರ್ನ. ಇದೊಂದು ಹಬ್ಬ ಥರ ಆಚರಣೆ ಮಾಡ್ತೀವಿ. ಇದರಲ್ಲಿ ಒಂದು ಸೇವಾ ಕಾರ್ಯಕ್ರಮ ಇರ್ತದೆ. ಎಲ್ಲರಿಗೂ ಏನು ವರ್ಷದಿಂದ ಮಾಡಿದೆಯೋ ಅವ್ರಿಗೊಂದು ಪ್ರಶಸ್ತಿ ಇರ್ತದೆ. ಮನುಷ್ಯನಿಗೆ ಏನು ಕೆಲಸ ಮಾಡಿದೋ ಅದೊಂದು ಗುರ್ತು, ಒಂದು ಐಡೆಂಟಿಫೈ ಮಾಡಿದ್ರೆ ಮುಂದೆ ಅವ್ರು ಇನ್ನೂ ದೊಡ್ಡ ದೊಡ್ಡ ಕೆಲಸ ಮಾಡದೇ ಇರೋರು ಅದನ್ನು ನೋಡಿ ನಾವು ಮಾಡೋಣ ಉದ್ದೇಶ ಬರಲಿ ಅಂದ್ಬಿಟ್ಟು ಈ ಡಿಸ್ಕಾನ್ನ ನಮ್ಮ VCI ಇಂಟರ್ನ್ಯಾಷನಲ್ಲಿಂದ ಅಳವಡಿಸ್ಕೊಂಡು ಬಂದಿದ್ದಾರೆ ತುಂಬ ವರ್ಷದಿಂದ. ಅದನ್ನು ನಾವು ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಈ ಸರಿ ಅಶ್ವತ್ಥನನ್ನು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಇವಾಗ ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಬೇಕು, ಒಂದು ಕ್ಲಬ್ನೂ ಬ್ಯಾಲೆನ್ಸ್ ಮಾಡಬೇಕು, ಇಂಟರ್ನ್ಯಾಷನಲ್ಲು ಬ್ಯಾಲೆನ್ಸ್ ಮಾಡಬೇಕು. ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅಂತ ಇರ್ತದೆ, ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅವರು ಗವರ್ನರ್ ಆಗಿದ್ದು ಅಷ್ಟು ಈಸಿಯಾಗೇನಲ್ಲ, 3 ವರ್ಷ ಸತತ ಪ್ರಯತ್ನ ಬಿದ್ದು ಗವರ್ನರ್ ಆಗಿದ್ದಾರೆ. ಅವರು ಕೆಲಸ ಸುಗಮವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಅವ್ರದ್ದು ನಿವೃತ್ತಿಯಾಗಿ ಇನ್ನೊಬ್ರು ಕೊಡೋ ಚಾನ್ಸ್ ಬಂತು, ಅದನ್ನು ಸುಗಮವಾಗಾಯಿತು. ಸಿಂಗಲ್ ನಾಮಿನೇಷನಲ್ಲಿ ಫೈಲಾಗಿ ಆಯಿತು, ಬಂತು. ಅದಕ್ಕೆ ನಾವು ವಾಸವಿ ಮಾತೆಗೆ ಧನ್ಯವಾದಗಳು ಹೇಳ್ಕೊಂಡು ಇದೇ ಥರ ನಡ್ಸ್ಕೊಂಡು ಹೋಗಲಿ, ಇನ್ನೂ ಜನ ನಮ್ಮ ಕ್ಲಬ್ಗಳು ಜಾಸ್ತಿ ಆಗಲಿ ಅಂದ್ಬಿಟ್ಟು ವಾಸವಿ ಮಾತೆಗೆ ಪ್ರೇಯರ್ ಮಾಡ್ತೀವಿ. ಎಲ್ಲರದ್ದು ಅನುಕೂಲನೂ ಆಗಬೇಕು, ನಮ್ಗೆ ಎಲ್ಲರ ಕಡೆಯಿಂದನೂ ಒಬ್ಬ ಮೆಂಬರ್ಶಿಪ್ ಕೊಟ್ಟು ಅನುಕೂಲ ಮಾಡಿದ್ರೆ ನಾವು ಇನ್ನೂ ಮುಂದೆ ಸಾಕ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀನಿ. ಜೈ ವಾಸವಿ. ಅಶ್ವತ್ಥನಾರಾಯಣ ಬಗ್ಗೆ ಹೇಳಬೇಕು ಅಂತಂದರೆ ಅತ್ಯುತ್ತಮವಾದ ಸರಳವಾದ ವ್ಯಕ್ತಿ. ಯಾಕೆಂದರೆ ಅವ್ರು ಏನು ಪ್ರೋಗ್ರಾಮ್ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ ಅವರು. ಸೊ ಅವ್ರಿಗೆ ನಿರ್ವಹಿಸಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆದಿದೆ, ವರ್ಷ ಪೂರ್ತಿ ನಡೆದಿದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ 302A ಅಂದರೆ ನಂಬರ್ 1 ಕೂತಿದೆ. ಸೊ ಅದಕ್ಕೆಲ್ಲ ಹಿರಿಯರು ಎಲ್ಲ ಜವಾಬ್ದಾರಿಯಾಗಿರ್ತಾರೆ. ಸೊ ನಾನು ಅಶ್ವತ್ಥನಾರಾಯಣ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳು ತಿಳಿಸ್ತಾ, ವರ್ಷ ಪೂರ್ತಿ ಪ್ರೋಗ್ರಾಮ್ ಮಾಡಿ ಸಕ್ಸಸ್ ಮಾಡಿದ್ದಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಅಶ್ವತ್ಥನಾರಾಯಣ ಮೂರ್ತಿ ಅಂತ, ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ V302 2025 ಗವರ್ನರ್ ಆಗಿದ್ದೀನಿ. ಇವತ್ತು ನಾವು ಏನು ಮಾಡ್ತಾಯಿದ್ದೆ ಅಂದರೆ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ ಅಂತೀವಿ. ಆ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ಗೆ ನಾವು ಒಂದು ಹೆಸರು ಕೊಡ್ತೀವಿ. ನನ್ನ ಮೊಮ್ಮಗಳೇ ಆದ ಅವಂತಿಗೆ ಹೆಸರು ಅವಂತಿಗೆ ಡಿಸ್ಕಾನ್ ಅಂತ ಇಟ್ಕೊಂಡಿದ್ದೀವಿ. ಈ ದಿನ ನಾವು ಏನೇ ಮಾಡಿದ್ವಿ ಅಂತ, ಈ ವರ್ಷ ಪೂರ್ತಿ ಯಾರು ಏನು ಮಾಡಿದಾರೋ ಅವ್ರಿಗೆಲ್ಲ ರೆಕಗ್ನೈಸ್ ಮಾಡ್ತೀವಿ. ಪ್ರೆಸಿಡೆಂಟ್ಗಳು ಏನೇನು ಮಾಡಿದ್ದಾರೆ ಅವರು ರೆಕಗ್ನೈಸ್ ಮಾಡಿಬಿಟ್ರೆ, ಇಂಟರ್ನ್ಯಾಷನಲಿಂದ ನಮಗೆ ಚೀಫ್ ಗೆಸ್ಟ್ ಬರ್ತಾರೆ, ಅವರು ಅಬ್ಸರ್ವ್ ಮಾಡಿಬಿಟ್ಟು ಏನು ರೆಕಾರ್ಡ್ ಬುಕ್ಸ್ ಮಾಡಿದ್ದಾರೆ, ಆಲ್ಬಮ್ ಏನು ಮಾಡಿದ್ದಾರೆ ಅವ್ರಿಗೆಲ್ಲ ನೋಡಿ ನಾವು ಅವಾರ್ಡ್ಸ್ ಕೊಡ್ತಾಯಿರ್ತೀವಿ. ಇದು ಒಂದು ನಮ್ಮ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಒಂದು ಪ್ರಿವಿಲೇಜ್ಡ್ ಪ್ರೋಗ್ರಾಮು ಗವರ್ನರ್ಗೆ ಅಂತ. ಮತ್ತು ಇನ್ನೊಂದು ವಿಶೇಷ ಅಂದರೆ ಈ ದಿನ
2026ಗೆ ಯಾರು ಗವರ್ನರ್ ಆಗ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಪ್ರಮಾಣ ವಚನ ಸ್ವೀಕಾರನ ಇರುತ್ತೆ. ಈ ದಿನ ನಾವು ಸುಮಾರು 450ರಿಂದ 500 ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅಷ್ಟು ಜನ ಬರ್ತಾ ಇದ್ದಾರೆ. ಎಲ್ಲರಿಗೂ ಎಲ್ಲ ಅರೇಂಜ್ಮೆಂಟ್ಸು ಚೆನ್ನಾಗಿ ಮಾಡ್ತಾಯಿದ್ವಿ. ಇದೊಂದು ನಮಗೆ ವಾಸವಿ ಕ್ಲಬ್ಬಲ್ಲಿರೋಂಥ ನಮ್ಮ ವೈಶಾಖಿಗೆ ಒಂದು ಹಬ್ಬ ಇದ್ದಂಗೆ ಆ ಹಬ್ಬವನ್ನು ಆಚರಿಸ್ತಂತೆ. ಈ 31 ಡಿಸೆಂಬರ್ಗೆ ನಂದು ಟರ್ಮ್ ಕ್ಲೋಸ್ ಆಗುತ್ತೆ. ನಮ್ಮ ವಾಸವಿ ಕ್ಲಬ್ಬಲ್ಲಿರೋದು 1 ಜನವರಿಯಿಂದ 31 ಡಿಸೆಂಬರ್ವರೆಗೂ ಅಂತ ಇರುತ್ತೆ. ನೆಕ್ಸ್ಟ್ ಹೊಸ ಗವರ್ನರ್ ಬರ್ತಾರೆ, ನಮಗೆ ನೆಕ್ಸ್ಟ್ ಪ್ರಮೋಷನ್ ಬರುತ್ತೆ. ನಮ್ಮದ್ರಲ್ಲಿ ನಿವೃತ್ತಿ ಅಂತದ್ದು ಏನಿರಲ್ಲ, ಆರಾಮಾಗಿ ನೆಕ್ಸ್ಟ್ ಪ್ರಮೋಷನ್ ಇದೆ. ಇವತ್ತು ಎಲ್ಲ ಸಹಕರಿಸಿದೆ. ನಮ್ಮ ಡಿಸ್ಟ್ರಿಕ್ಟ್ನ ಎಲ್ಲ ಪ್ರೆಸಿಡೆಂಟ್, ಸೆಕ್ರೆಟರಿ, ಮೆಂಬರ್ಸಿಂದ ಹಿಡಿದು ನಮ್ಮ IEC ಆಫೀಸ್ಗೆಲ್ಲ ಇರುತ್ತೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ ನನಗೆ ಫಸ್ಟಿಂದ ಫುಲ್ ಸಪೋರ್ಟ್ ಮಾಡಿ ನಮ್ಮ IEC ಆಫೀಸ್ ಆದ ಸೇವಾ ಸಂಕಲ್ಪ, ನಮ್ಮ ದಾನವೀರ ಶೂರಕರ್ಣ ಅಂತ ಹೇಳ್ಬೋದು, DP ರವಿಚಂದ್ರ ಸರ್ಗೆ ನಾನು ತುಂಬ ಕೃತಜ್ಞತೆ. ಯಾಕೆಂದರೆ ಅವರು ಪ್ರತಿಯೊಂದು ಹೆಜ್ಜೆಗೂ ನನಗೆ ಸಪೋರ್ಟ್ ಕೊಟ್ಟು ಮಾಡ್ಕೊಂಡು ಬಂದೆ. ಇವತ್ತು ನಾನು ಇಲ್ಲಿ ಬರಬೇಕಂದ್ರೆ ನಮ್ಮ ರವಿಚಂದ್ರ ಸರಿಂದನೇ ನಾನು ಬರೋ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಸಪೋರ್ಟ್ ಮಾಡಿದೆ, ನನಗೆ ಅವ್ರಿಗೆ ಧನ್ಯವಾದ ಆಗ್ತಾನೆ. ಮತ್ತು ಇವತ್ತು ಭಾಗವಹಿಸಿದ ಎಲ್ಲರಿಗೂ ವಾಸಿ ಮಾತು ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೊಡ್ತಾನೆ. ವೈಸ್ ಗವರ್ನರ್ ಆಗಂತ ವೈಷ್ಣವಿ ಕಾಶಿ ಅವರು ನಾವು ಎಲೆಕ್ಟ್ ಮಾಡಿದ್ದೀವಿ. ಯಾಕಂದರೆ 3 ಜನ ಇದ್ದರು. ಅದರಲ್ಲಿ ಒಂದು ನಮ್ಮ ಕ್ಯಾಬಿನೆಟ್ ಸರಸ್ವತಿಯವರಿದ್ದರು, ಮತ್ತು ವೈಸ್ ಗವರ್ನರು ಪಾರ್ಥಸಾರಥಿ ಅವರು ಇದ್ದರು, ಮತ್ತು ವೈಷ್ಣವಿ ಕಾಶಿ. ನಾವು ಮತ್ತು ನಮ್ಮ ರವಿಚಂದ್ರ ಸರ್ ಎಲೆಕ್ಷನ್ ಆಫೀಸರ್ ಆಗಿದ್ದರು. ಅವ್ರು ಎಲ್ಲರನ್ನ ಕರೆದು ಉಂಟು ನಮ್ಮದ್ರಲ್ಲಿ ಕಾಂಪಿಟೇಷನ್ ಬೇಡ, ಇನಾನಿಮಸ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರನ್ನ ಮಾತಾಡಿ ಸಮಾಧಾನಪಡಿಸಿ ವೈಷ್ಣವಿ ಕಾಶಿಯನ್ನು 2026ಗೆ ಸಿಂಗಲ್ ನಾಮಿನೇಷನ್ ಆಗಿ ಮಾಡಿದ್ದೀವಿ ಸರ್. ಇವತ್ತು ಭಾಗವಹಿಸಿದ ಇದರಲ್ಲಿ ಬಂದಿದ್ದ ಎಲ್ಲ ಆರ್ಯವೈಶ್ಯಾಸ್ಗೂ ಮತ್ತು ವಾಸವಿಯನ್ಸ್ಗೂ ನಮ್ಮ ವಾಸವಿ ಕ್ಲಬ್ ಡಿಸ್ಟ್ರಿಕ್ಟ್ 308 ವತಿಯಿಂದ ಧನ್ಯವಾದಗಳು ಅನಿಸ್ತೀನಿ. ದೈವಾಸವಿ.